ಉಬುಂಟು ಡೆಸ್ಕ್ಟಾಪ್ನ ಸ್ಪೋಕನ್ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಟ್ಯುಟೋರಿಯಲ್ ಅನ್ನು ಬಳಸಿ ಉಬುಂಟು ಡೆಸ್ಕ್ಟಾಪ್ನ ಬಳಕೆಯಲ್ಲಿ ಪರಿಚಿತರಾಗೋಣ. ಇದಕ್ಕೋಸ್ಕರ ನಾನು ಉಬುಂಟು 10.10 ಅನ್ನು ಬಳಸುತ್ತಿದ್ದೇನೆ. ಈಗ ನೀವು ನೋಡುತ್ತಿರುವುದೇ ಉಬುಂಟು ಡೆಸ್ಕ್ಟಾಪ್. ನೀವು ಮುಖ್ಯ ಪರಿವಿಡಿಯನ್ನು ಮೇಲ್ಗಡೆ ಎಡಬದಿಯಲ್ಲಿ ಕಾಣಬಹುದು. ಇದನ್ನು ಓಪನ್ ಮಾಡಲು Alt F1 ಅನ್ನು ಒತ್ತಿ ಅಪ್ಲಿಕೇಶನ್ಗೆ ಹೋಗಿ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಪರಿವಿಡಿಯು ಸ್ಥಾಪನೆಯಾದ ಎಲ್ಲ ಅಪ್ಲಿಕೇಶನ್ಗಳನ್ನು ಒಳಗೊಂಡಿದ್ದು ವರ್ಗೀಕೃತಗೊಂಡಿರುತ್ತದೆ. ಈ ಅಪ್ಲಿಕೇಶನ್ ಪರಿವಿಡಿಯಲ್ಲಿ ಕೆಲವೊಂದು ಮುಖ್ಯ ಅಪ್ಲಿಕೇಶನ್ಗೆ ಪರಿಚಿತರಾಗುವ. ಇದಕ್ಕೋಸ್ಕರ ಅಪ್ಲಿಕೇಶನ್, ಆಕ್ಸೆಸರೀಸ್, ಕ್ಯಾಲ್ಕುಲೇಟರ್ಗೆ ಹೋಗಿ. ಈ ಕ್ಯಾಲ್ಕುಲೇಟರ್ ಗಣಿತ, ವೈಜ್ಞಾನಿಕ ಅಥವಾ ಹಣಕಾಸಿನ ಲೆಕ್ಕಾಚಾರ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಈಗ ಇದನ್ನು ಓಪನ್ ಮಾಡಲು ಕ್ಯಾಲ್ಕುಲೇಟರ್ ಅನ್ನು ಒತ್ತಿ. ಈಗ ಕೆಲವೊಂದು ಸರಳ ಲೆಕ್ಕಾಚಾರವನ್ನು ಮಾಡಲು ಪ್ರಯತ್ನಿಸುವ. 5x8 ಮತ್ತು ಕೀ ಅನ್ನು ಒತ್ತಿ. ಕೀ ಒತ್ತುವುದರ ಬದಲಾಗಿ ಎಂಟರ್ ಕೀ ಅನ್ನು ಸಹ ಒತ್ತಬಹುದು. ಕ್ಲೋಸ್ ಬಟನ್ ಒತ್ತುವುದರ ಮೂಲಕ ಈ ಕ್ಯಾಲ್ಕುಲೇಟರ್ನಿಂದ ನಿರ್ಗಮಿಸುವ. ಈಗ ಇನ್ನೊಂದು ಅಪ್ಲಿಕೇಶನ್ ಅನ್ನು ನೋಡುವ. ಅದಕ್ಕೋಸ್ಕರ ಅಪ್ಲಿಕೇಶನ್ಗೆ ಹೋಗಿ ಅಲ್ಲಿಂದ ಆಕ್ಸೆಸರೀಸ್ಗೆ ಹೋಗಿ. ಆಕ್ಸೆಸರೀಸ್ ಅಲ್ಲಿ ಟೆಕ್ಸ್ಟ್ ಎಡಿಟರ್ ಅನ್ನು ಓಪನ್ ಮಾಡಲು ಟೆಕ್ಸ್ಟ್ ಎಡಿಟರ್ ಅನ್ನು ಒತ್ತಿ. ಈಗ ನೀವು ಸ್ಕ್ರೀನ್ನ ಮೇಲೆ ನೋಡುತ್ತಾ ಇರುವುದೇ ಎಡಿಟ್ ಟೆಕ್ಸ್ಟ್ ಎಡಿಟರ್. ಈಗ ನಾವು ಕೆಲವು ಅಕ್ಷರಗಳನ್ನು ಬರೆದು ಸೇವ್ ಮಾಡುವ. HELLOWORLD ಅನ್ನು ಬರೆಯಿರಿ. ಸೇವ್ ಮಾಡಲು ನಾವು ಕಂಟ್ರೋಲ್ S ಅನ್ನು ಬಳಸಬಹುದು ಅಥವಾ ಫೈಲ್ ಮೆನುವಿಗೆ ಹೋಗಿ ಸೇವ್ ಮಾಡಬಹುದು. ಅದಕ್ಕಾಗಿ ಫೈಲ್ ಮೆನುವಿಗೆ ಹೋಗಿ ಸೇವ್ ಬಟನ್ ಒತ್ತಿ. ಈಗ ಒಂದು ಚಿಕ್ಕ ಡಯಲಾಗ್ ಬಾಕ್ಸ್ ಬರುತ್ತದೆ. ಅದು ಫೈಲ್ ಅನ್ನು ಸೇವ್ ಮಾಡಲು ಫೈಲ್ ಹೆಸರು ಮತ್ತು ಲೊಕೇಶನ್ ಕೇಳುತ್ತದೆ. ಈಗ ಹೆಸರನ್ನು hello.txt ಎಂದು ಬರೆಯುವ ಮತ್ತು ಲೊಕೇಶನ್ಗಾಗಿ ಡೆಸ್ಕ್ಟಾಪ್ ಅನ್ನು ಆಯ್ಕೆ ಮಾಡಿ ಸೇವ್ ಒತ್ತಿ. ಈಗ ಗೆಟ್ ಅನ್ನು ಕ್ಲೋಸ್ ಮಾಡಿ ಮತ್ತು ನಿಮ್ಮ ಫೈಲ್ ಡೈರೆಕ್ಟರಿನಲ್ಲಿ ಸೇವ್ ಆಗಿದೆಯೋ ಪರಿಶೀಲಿಸಿ. ಈಗ ನಿಮ್ಮ ಡೆಸ್ಕ್ಟಾಪ್ನಲ್ಲಿ hello.txt ಫೈಲ್ ಬಂದಿರುವುದನ್ನು ಗಮನಿಸಿ. ಈಗ ನಿಮ್ಮ ಟೆಕ್ಸ್ಟ್ ಫೈಲ್ ಸಂಪೂರ್ಣವಾಗಿ ಸೇವ್ ಆಗಿದೆ. ನಿಮ್ಮ ಫೈಲ್ ಅನ್ನು ಓಪನ್ ಮಾಡಲು ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನಿಮ್ಮ ಟೆಕ್ಸ್ಟ್ ಫೈಲ್ ಈಗ ನಾವು ಬರೆದ ಅಕ್ಷರಗಳಿಂದ ಓಪನ್ ಆಗಿದೆ. ಇಂಟರ್ನೆಟ್ ನಲ್ಲಿಯೂ ಕೂಡ ಗೆಟ್ ಟೆಕ್ಸ್ಟ್ ಎಡಿಟರ್ನ ಕುರಿತು ತುಂಬಾ ಮಾಹಿತಿಯನ್ನು ಪಡೆಯಬಹುದು. ಈ ವಿಷಯದ ಸ್ಪೋಕನ್ ಟ್ಯುಟೋರಿಯಲ್ಗಳು spokentutorial.org ಅಲ್ಲಿಯೂ ಇವೆ. ಈಗ ಟೆಕ್ಸ್ಟ್ ಎಡಿಟರ್ ಅನ್ನು ಕ್ಲೋಸ್ ಮಾಡಿ. ಆಕ್ಸೆಸರೀಸ್ ಅಲ್ಲಿರುವ ಕೆಲವು ಅಪ್ಲಿಕೇಶನ್ ಅನ್ನು ನೋಡುವ, ಅಂದರೆ ಟರ್ಮಿನಲ್. ಈಗ ಮರಳಿ ಅಪ್ಲಿಕೇಶನ್, ಆಕ್ಸೆಸರೀಸ್ ಮತ್ತು ಟರ್ಮಿನಲ್ಗೆ ಹೋಗೋಣ. ಟರ್ಮಿನಲ್ ಅನ್ನು ಆದೇಶ ರೇಖೆ ಎಂದೂ ಕರೆಯಲಾಗುತ್ತದೆ, ಏಕೆಂದರೆ ನೀವು ಸಹ ಇಲ್ಲಿಂದ ಕಂಪ್ಯೂಟರ್ಗೆ ಆದೇಶ ನೀಡಬಹುದು. ವಾಸ್ತವವಾಗಿ ಇದು GUI ಗಿಂತಲೂ ಪ್ರಬಲವಾಗಿದೆ. ಈಗ ಟರ್ಮಿನಲ್ ಪರಿಣಾಮವನ್ನು ಕಾಣಲು ಸರಳ ಆದೇಶವನ್ನು ಬರೆಯುವ. ಈಗ ls ಅನ್ನು ಬರೆದು ಎಂಟರ್ ಒತ್ತುವ. ಎಲ್ಲ ಫೈಲ್ ಮತ್ತು ಫೋಲ್ಡರ್ಗಳನ್ನು ಸದ್ಯದ ಡೈರೆಕ್ಟರಿಯ ಲಿಸ್ಟ್ನಲ್ಲಿ ಕಾಣಬಹುದು. ಇಲ್ಲಿ ಇದು ಎಲ್ಲ ಫೈಲ್ ಮತ್ತು ಫೋಲ್ಡರ್ಗಳನ್ನು ಹೋಮ್ ಫೋಲ್ಡರ್ನಿಂದ ತೋರಿಸುತ್ತದೆ. ಈ ಟ್ಯುಟೋರಿಯಲ್ ಅಲ್ಲಿ ಹೋಮ್ ಫೋಲ್ಡರ್ ಏನೆಂಬುದನ್ನು ಆಮೇಲೆ ನೋಡುವ. ಈಗ ನಾವು ಟರ್ಮಿನಲ್ ಅಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆಯುವುದಿಲ್ಲ. spokentutorial.org ಅಲ್ಲಿರುವ ಲೈನೆಕ್ಸ್ ಸ್ಪೋಕನ್ ಟ್ಯುಟೋರಿಯಲ್ ಅಲ್ಲಿ ಟರ್ಮಿನಲ್ ಆದೇಶಗಳನ್ನು ಉತ್ತಮ ರೀತಿಯಲ್ಲಿ ವಿವರಿಸಲಾಗಿದೆ. ಟರ್ಮಿನಲ್ ಅನ್ನು ಕ್ಲೋಸ್ ಮಾಡಿ. ಈಗ ನಾವು ಇನ್ನೊಂದು ಅಪ್ಲಿಕೇಶನ್ಗೆ ಹೋಗೋಣ, ಅಂದರೆ ಫೈರ್ಫಾಕ್ಸ್ ವೆಬ್ ಬ್ರೌಸರ್. ಇದನ್ನು ಓಪನ್ ಮಾಡುವ. ಅದಕ್ಕಾಗಿ ಅಪ್ಲಿಕೇಶನ್, ಇಂಟರ್ನೆಟ್, ಫೈರ್ಫಾಕ್ಸ್ ವೆಬ್ ಬ್ರೌಸರ್ ಅನ್ನು ಒತ್ತಿ. ಫೈರ್ಫಾಕ್ಸ್ ಅನ್ನು ಅಂತರ್ಜಾಲ ಜಾಲಾಡಿಸಲು ಉಪಯೋಗಿಸಲಾಗುತ್ತದೆ. ಈಗ ಫೈರ್ಫಾಕ್ಸ್ ಓಪನ್ ಆಗಿರುವುದನ್ನು ನೋಡಬಹುದು. ಈಗ ನಾವು ಜಿಮೇಲ್ ಸೈಟಿಗೆ ಹೋಗೋಣ. ಅದಕ್ಕೆ ಅಡ್ರೆಸ್ ಬಾರಿಗೆ ಹೋಗಿ ಅಥವಾ F6 ಅನ್ನು ಒತ್ತಿ. ನಾನೀಗ F6 ಒತ್ತಿದ್ದೇನೆ. ಹೌದು,
ನಾನೀಗ ಅಡ್ರೆಸ್ ಬಾರ್ ನಲ್ಲಿದ್ದೇನೆ ಮತ್ತು ಅಡ್ರೆಸ್ ಬಾರ್ ಅನ್ನು ಕ್ಲಿಕ್ ಮಾಡಲು ಬ್ಯಾಕ್ ಸ್ಪೇಸ್ ಅನ್ನು ಒತ್ತಿ. ಇಲ್ಲಿ ನಾನು www.gmail.com ಎಂದು ಬರೆಯುತ್ತೇನೆ. ನಾನು ಬರೆಯುತ್ತಿದ್ದ ಹಾಗೆ ಫೈರ್ಫಾಕ್ಸ್ ಕೆಲವು ಸಾಧ್ಯತೆಗಳ ಸಲಹೆ ನೀಡುತ್ತದೆ. ನೀವು ಅದರಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಬಹುದು ಅಥವಾ ಸಂಪೂರ್ಣ ಅಡ್ರೆಸ್ ಅನ್ನು ಬರೆದು ಎಂಟರ್ ಒತ್ತಿ. ಫೈರ್ಫಾಕ್ಸ್ ನೇರವಾಗಿ ವೆಬ್ಸೈಟ್ಗೆ ಸಂಪರ್ಕ ಸಾಧಿಸುತ್ತದೆ ಅಥವಾ ಲಾಗಿನ್ ಮತ್ತು ಪಾಸ್ವರ್ಡ್ ಅನ್ನು ಕೇಳುತ್ತದೆ. ಈಗ ನಾವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಬರೆದು ಎಂಟರ್ ಒತ್ತುವ. ನಾವು ಜಿಮೇಲ್ ವೆಬ್ ಓಪನ್ ಆಗಿರುವುದನ್ನು ನೋಡಬಹುದು. ಈಗ ನಾವು ಇದನ್ನು ಕ್ಲೋಸ್ ಮಾಡಿ ಮುಂದಕ್ಕೆ ಹೋಗುವ. ಈಗ ಆಫೀಸ್ ಮೆನುವಿಗೆ ಹೋಗುವ, ಅಂದರೆ ಅಪ್ಲಿಕೇಶನ್ಸ್, ಆಫೀಸ್. ಅಲ್ಲದೆ ಓಪನ್ ಆಫೀಸ್ ನಲ್ಲಿ ಓಪನ್ ಆಫೀಸ್ ವರ್ಡ್ ಪ್ರೊಸೆಸರ್, ಸ್ಪ್ರೆಡ್ ಶೀಟ್ ಮತ್ತು ಪ್ರೆಸೆಂಟೇಶನ್. ಇಂಟರ್ನೆಟ್ ಅಲ್ಲಿ ಈ ವಿಷಯ ಕುರಿತು ತುಂಬಾ ಮಾಹಿತಿಗಳಿದೆ. ಭವಿಷ್ಯದಲ್ಲಿ ನಾವು ವೆಬ್ಸೈಟ್ ನಿಂದ ಈ ವಿಷಯ ಕುರಿತು ಸ್ಪೋಕನ್ ಟ್ಯುಟೋರಿಯಲ್ ಅನ್ನು ಪಡೆಯಬಹುದು. ನಂತರ ಸೌಂಡ್ ಮತ್ತು ವಿಡಿಯೋ ಮೆನುವನ್ನು ಪರಿಶೋಧಿಸುವ. ಅದಕ್ಕೆ ಅಪ್ಲಿಕೇಶನ್ ಸೌಂಡ್ ಅಂಡ್ ವಿಡಿಯೋಗೆ ಹೋಗಿ. ಇದರಲ್ಲಿ ನಾವು ಒಂದು ಮುಖ್ಯ ಅಪ್ಲಿಕೇಶನ್ ಅನ್ನು ಹೊಂದಿದ್ದೇವೆ, ಅಂದರೆ ಮೂವಿ ಪ್ಲೇಯರ್. ಇದನ್ನು ವಿಡಿಯೋ ಮತ್ತು ಹಾಡುಗಳನ್ನು ಪ್ಲೇ ಮಾಡಲು ಉಪಯೋಗಿಸಲಾಗುತ್ತದೆ. ಮೂಲವಾಗಿ ಇದು ಓಪನ್ ಫಾರ್ಮ್ಯಾಟ್ ವಿಡಿಯೋ ಅನ್ನು ಮಾತ್ರ ಪ್ಲೇ ಮಾಡುತ್ತದೆ. ಈಗ ಒಂದು ಸ್ಯಾಂಪಲ್ ಫೈಲ್ ಅನ್ನು ನನ್ನ ಪೆನ್ ಡ್ರೈವ್ ನಿಂದ ಪ್ಲೇ ಮಾಡುವ. ಈಗ ನಾನು ನನ್ನ ಪೆನ್ ಡ್ರೈವ್ ಅನ್ನು USB ಸ್ಲಾಟ್ಗೆ ಇನ್ಸರ್ಟ್ ಮಾಡುತ್ತಿದ್ದೇನೆ. ಪೆನ್ ಡ್ರೈವ್ ಓಪನ್ ಆಗಿದೆ. ಒಂದು ವೇಳೆ ಇದು ಓಪನ್ ಆಗಿದ್ದಲ್ಲಿ ಇದನ್ನು ಡೆಸ್ಕ್ಟಾಪ್ ಮೂಲಕ ಓಪನ್ ಮಾಡಬಹುದು. ಎಡಬದಿಯ ಮೂಲೆಯಲ್ಲಿರುವ ಐಕಾನ್ಗಳನ್ನು ಒತ್ತುವ. ಇದನ್ನು ಒತ್ತಿದರೆ ಒಂದು ಡೆಸ್ಕ್ಟಾಪ್ ಅನ್ನು ಮಾತ್ರ ತೋರಿಸುತ್ತದೆ. ಇನ್ನೊಮ್ಮೆ ಇದನ್ನು ಒತ್ತಿದರೆ ಓಪನ್ ಮಾಡಿರುವ ಫೈಲ್ ಜೊತೆಯಲ್ಲಿ ಡೆಸ್ಕ್ಟಾಪ್ ಅನ್ನು ತೋರಿಸುತ್ತದೆ. ನಾವು ವಿಂಡೋಸ್ ಮತ್ತು D ಅನ್ನು ಒಟ್ಟಿಗೆ ಒತ್ತುವುದರ ಮೂಲಕ ಡೆಸ್ಕ್ಟಾಪ್ ಅನ್ನು ಓಪನ್ ಮಾಡಬಹುದು. ಹಳೆಯ ಉಬುಂಟು ವರ್ಷನ್ ನಲ್ಲಿ ಡೆಸ್ಕ್ಟಾಪ್ ಅನ್ನು ಓಪನ್ ಮಾಡಲು Ctrl+Alt+D ಕೀ ಸಂಯೋಜನೆ ಅಗತ್ಯವಿತ್ತು. ಉಪಯೋಗಿಗಳು ಖಂಡಿತವಾಗಿ ವರ್ಷನ್ ನಿಂದ ವರ್ಷನ್ಗೆ ನಿಯಂತ್ರಣ ಸಾಧಿಸಲು ತಯಾರಾಗಿರಬೇಕು. ಈಗ ನಾವು ವಿಂಡೋಸ್ ಕೀ ಮತ್ತು D ಕೀಯನ್ನು ಒಟ್ಟಿಗೆ ಒತ್ತುವ. ಇಲ್ಲಿ ನೀವು ಪೆನ್ ಡ್ರೈವ್ ಡೆಸ್ಕ್ಟಾಪ್ ಅಲ್ಲಿ ಇರುವುದನ್ನು ನೋಡಬಹುದು. ಇದನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡುವ. ಈಗ ನಾನು ಮೂವಿ ಪ್ಲೇಯರ್ ಅನ್ನು ಪ್ಲೇ ಮಾಡಲು ಆಯ್ಕೆ ಮಾಡುತ್ತೇನೆ, ಅಂದರೆ ubuntuhumanity.ogv. ಇಲ್ಲಿ ನನ್ನ ಫೈಲ್ ಇದೆ. ಡಬಲ್ ಕ್ಲಿಕ್ ಮಾಡಿ ಇದನ್ನು ಓಪನ್ ಮಾಡಿ. ಇದು ಮೂವಿ ಪ್ಲೇಯರ್ ನಲ್ಲಿ ಡಿಫಾಲ್ಟ್ ಆಗಿ ಓಪನ್ ಆಗುತ್ತದೆ. ಇದನ್ನು ಕ್ಲೋಸ್ ಮಾಡುವ. ಈಗ ನಾವು ಈ ಡೆಸ್ಕ್ಟಾಪ್ ನಲ್ಲಿರುವ ಕೆಲವು ಮುಖ್ಯ ಅಂಶಗಳನ್ನು ನೋಡೋಣ. ಈಗ ನಾವು ಫೈಲ್ ಮೆನುವಿಗೆ ಹೋಗೋಣ. ಇದರಲ್ಲಿ ಹೋಮ್ ಫೋಲ್ಡರ್ ಇದೆ. ಈಗ ಅದನ್ನು ಓಪನ್ ಮಾಡಲು ಹೋಮ್ ಫೋಲ್ಡರ್ ಅನ್ನು ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ಯೂಸರ್ ಕೂಡ ಉಬುಂಟು ಸಿಸ್ಟಮ್ ನಲ್ಲಿ ತನ್ನದೇ ಆದಂತಹ ಹೋಮ್ ಫೋಲ್ಡರ್ ಅನ್ನು ಹೊಂದಿರುತ್ತಾರೆ. ಹೋಮ್ ಫೋಲ್ಡರ್ ಅನ್ನು ನಮ್ಮ ಮನೆ ಎಂದು ಹೇಳಬಹುದು. ಇಲ್ಲಿ ನಾವು ನಮ್ಮ ಫೈಲ್ ಅಥವಾ ಫೋಲ್ಡರ್ಗಳನ್ನು ಸ್ಟೋರ್ ಮಾಡಬಹುದು. ನಮ್ಮ ಒಪ್ಪಿಗೆ ಇಲ್ಲದೆ ಇತರರು ಅದನ್ನು ನೋಡಲು ಸಾಧ್ಯವಿಲ್ಲ. http://spoken.org ಅಲ್ಲಿರುವ ಲೈನಕ್ಸ್ ಸ್ಪೋಕನ್ ಟ್ಯುಟೋರಿಯಲ್ ಅಲ್ಲಿ ಫೈಲ್ ಪರ್ಮಿಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ನಮ್ಮ ಹೋಮ್ ಫೋಲ್ಡರ್ ನಲ್ಲಿ ನಾವು ಬೇರೆ ಫೋಲ್ಡರ್ಗಳನ್ನು ಸಹ ನೋಡಬಹುದು. ಅವುಗಳೆಂದರೆ ಡೆಸ್ಕ್ಟಾಪ್, ಡಾಕ್ಯುಮೆಂಟ್, ಡೌನ್ಲೋಡ್ಸ್, ವಿಡಿಯೋಸ್ ಇತ್ಯಾದಿಗಳು. ಲೈನಕ್ಸ್ ನಲ್ಲಿ ಎಲ್ಲವೂ ಕೂಡ ಒಂದು ಫೈಲ್ ಆಗಿರುತ್ತದೆ. ಡೆಸ್ಕ್ಟಾಪ್ ಫೋಲ್ಡರ್ ಅನ್ನು ಡಬಲ್ ಕ್ಲಿಕ್ ಮಾಡುವುದರ ಮೂಲಕ ಓಪನ್ ಮಾಡೋಣ. ಇಲ್ಲಿ ನಾವೀಗ ಈ ಮೊದಲು ಟೆಕ್ಸ್ಟ್ ಎಡಿಟರ್ ನಿಂದ ಸೇವ್ ಮಾಡಿದ್ದ hello.txt ಫೈಲ್ ಅನ್ನು ಕಾಣಬಹುದು. ಈ ಫೋಲ್ಡರ್ ಮತ್ತು ಡೆಸ್ಕ್ಟಾಪ್ ಫೋಲ್ಡರ್ ಒಂದೇ ಆಗಿದ್ದು, ಈಗ ಈ ಫೋಲ್ಡರ್ ಅನ್ನು ಕ್ಲೋಸ್ ಮಾಡೋಣ. ನಿಮಗೆ ಒಂದೇ ರೀತಿಯ ಡೆಸ್ಕ್ಟಾಪ್ ಥೀಮ್ ನೋಡಿ ಬೋರ್ ಆಗಿಲ್ಲವೇ? ಈಗ ಇದನ್ನು ಬದಲಾಯಿಸುವ. ಅದಕ್ಕಾಗಿ ಸಿಸ್ಟಮ್, ಪ್ರಿಫರೆನ್ಸಸ್, ಅಪಿಯರೆನ್ಸ್ಗೆ ಹೋಗಿ ಕ್ಲಿಕ್ ಮಾಡಿ. ಗಮನಿಸಬಹುದು, ಥೀಮ್ ಟ್ಯಾಬ್ ನಲ್ಲಿ ಈ ಮೊದಲೇ ಸ್ಥಾಪನೆಯಾಗಿರುವಂತಹ ತುಂಬಾ ಥೀಮ್ಗಳಿವೆ. ಅದರಲ್ಲಿ ಕ್ಲಿಯರ್ ಲುಕ್ಸ್ ಅನ್ನು ಸೆಲೆಕ್ಟ್ ಮಾಡಿ.
ನೀವು ಅದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಆದ ಬದಲಾವಣೆಗಳನ್ನು ಗಮನಿಸಬಹುದು. ಡೆಸ್ಕ್ಟಾಪ್ನ ಕೆಳಗಡೆ ಎಡಬದಿಯಲ್ಲಿ ಇರುವ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ಇದನ್ನು ಸರಿಯಾಗಿ ಕಾಣಬಹುದು. ಈ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಹಿಂದಕ್ಕೆ ಹೋಗೋಣ. ಈ ರೀತಿ ನೀವು ನಿಮಗೆ ಇಷ್ಟ ಬಂದಂತಹ ಥೀಮ್ ಅನ್ನು ಬದಲಾವಣೆ ಮಾಡುತ್ತಿರಬಹುದು. ಹೊರಹೋಗಲು ಕ್ಲೋಸ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಮೂಲಕ ನಾವೀಗ ಟ್ಯುಟೋರಿಯಲ್ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಈ ಟ್ಯುಟೋರಿಯಲ್ನಲ್ಲಿ ಉಬುಂಟು ಸ್ಕ್ರೀನ್ನಲ್ಲಿ ಕಾಣುವ ಉಬುಂಟು ಡೆಸ್ಕ್ಟಾಪ್, ಮುಖ್ಯ ಮೆನು ಮತ್ತು ಇತರ ಐಕಾನ್ಗಳ ಬಗ್ಗೆ ಕಲಿತೆವು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಎ ಟೀಚರ್ ನ ಒಂದು ವಿಭಾಗವಾಗಿದೆ. ಇದು ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್ ಥ್ರೂ ಐಸಿಟಿ ಇಂದ ಸ್ಫೂರ್ತಿಗೊಂಡಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ spoken.org/nmeict ಇಂಟ್ರೋ ಈ ಸೈಟ್ನಲ್ಲಿ ಲಭ್ಯವಿದೆ. ಈ ಸ್ಕ್ರಿಪ್ಟ್ ಮಹಾಲಕ್ಷ್ಮಿಯ ಕೊಡುಗೆಯಾಗಿದ್ದು ಇದಕ್ಕೆ ಕಂಠದಾನ ಮಾಡಿದವರು ವೀಣಾ. ಧನ್ಯವಾದಗಳು. ಶುಭ ವಿದಾಯ.